ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಮಂತ್ರಿ ಮಾಲ್ಗೆ ಬಿಬಿಎಂಪಿಯಿಂದ ಶಾಕ್ ನೀಡಲಾಗಿದೆ. ಮತ್ತೆ ಮಂತ್ರಿ ಮಾಲ್ನಲ್ಲಿ ಪೀಠೋಪಕರಣಗಳನ್ನ ಜಪ್ತಿಯನ್ನ ಮಾಡಲಾಗಿದೆ. ಮುಟ್ಟುಗೋಲನ್ನ ಹಾಕೊಂಡಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಈ ಹಿಂದೆನೂ ಅಷ್ಟೇ ತೆರಿಗೆ ಕಟ್ಟದ ವಿಷಯವಾಗಿ ಬಿಬಿಎಂಪಿ ಸಮರ ಸಾರಿದಾಗ ಮಂತ್ರಿ ಮಾಲ್ನಲ್ಲಿ ಪದೇ ಪದೇ ತೆರಿಗೆ ಬಾಕಿ ಉಳಿಸಿಕೊಂಡಿರೋದು, ಅದು ಕೋಟಿ ಕೋಟಿ ಲೆಕ್ಕದಲ್ಲಿ ಕಂಡು ಬಂದಿತ್ತು. ಆಗ ಬೀಗವನ್ನ ಜಡಿಯಲಾಗಿತ್ತು, ಆ ಮುಖಾಂತರ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಅಷ್ಟೆಲ್ಲ ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ 49 ಕೋಟಿ ತೆರಿಗೆ ಹಣವನ್ನ ಬಾಕಿ ಉಳಿಸಿಕೊಂಡಿತ್ತು ಮಂತ್ರಿ ಮಾಲ್. ತೆರಿಗೆ ಕಟ್ಟದಂತ ಹಿನ್ನೆಲೆಯಲ್ಲಿ ಪೀಠೋಪಕರಣಗಳನ್ನ ಜಪ್ತಿ ಮಾಡಲಾಗಿದೆ. ಈ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ. ನೋಡೋಣ. ಬಿಬಿಎಂಪಿಯಿಂದ ಮಂತ್ರಿ ಮಾಲ್ನ ಈಗ ಮುಟ್ಟುಗೋಲನ್ನ ಹಾಕಿದ್ದಾರೆ. ಸೊ ಇದ್ದಂತಹ ಒಂದು ಬಾಕಿಯನ್ನ ಕಟ್ಟಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಡಳಿತ ಮಂಡಳಿಯಲ್ಲಿ ಇರುವಂತಹ ಎಲ್ಲಾ ಒಂದು ವಸ್ತುಗಳನ್ನ, ಅಂದ್ರೆ ಕಂಪ್ಯೂಟರು, ಪ್ರಿಂಟಿಂಗ್ ಮಿಷಿನ್, ಜೆರಾಕ್ಸ್ ಮಿಷನ್ ಸೇರಿದಂತೆ ಅನೇಕ ಒಂದು ಮೂವಬಲ್ ಆಸ್ತಿಯನ್ನ ಇಲ್ಲಿ ಈಗಾಗಲೇ ಮುಟ್ಟುಗೋಲು ಹಾಕಿರುವಂತದ್ದು. ಸೊ ಈಗ ಇಲ್ಲಿ ನೋಡ್ತಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ ಎಲ್ಲ ಕೂಡ ಇಲ್ಲಿರುವಂತಹ ಅಂದ್ರೆ ಒಂದು ಇವರೆಲ್ಲ ಯಾವ್ದೆಲ್ಲ ಒಂದು ಲಿಸ್ಟ್ ಅನ್ನ ಮಾಡ್ಕೊಟ್ಟಿದ್ದಾರೆ. ಚೇರ್ಸ್, ಕಂಪ್ಯೂಟರ್ ಸಿಸ್ಟಮ್, ಮಾನಿಟರ್ಸ್ ಎಲ್ಲವನ್ನು ಕೂಡ ಈಗ ತೆಗೆದುಕೊಂಡು ಹೋಗ್ತಿರುವಂತದ್ದು. ಸೊ ಈಗಾಗ್ಲೇನೆ ಏನು ಈ ಹಿಂದೆ 2 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಮಂತ್ರಿ ಮಾಲ್ ಆಡಳಿತ ಮಂಡಳಿ ಯಾವುದೇ ರೀತಿಯಾಗಿ ಒಂದು ನಿರ್ಲಕ್ಷ್ಯವನ್ನ ವಹಿಸಿದ್ರು. ಸೊ ಹೀಗಾಗಿ ಈ ಹಿಂದೆ ಒಂದು ದಿನ ಅರ್ಧ ದಿನ ಅಂದ್ರೆ ಕಂಪ್ಲೀಟ್ ಆಗಿ ಮಂತ್ರಿ ಮಾಲ್ಗೆ ಬೀಗವನ್ನ ಜಡ್ದಿದ್ರು. ಆದ್ರೆ ಈಗ ಇಲ್ಲಿ ಕಂಪ್ಲೀಟ್ ಆಗಿ ಆದಂತಹ ಸಂದರ್ಭದಲ್ಲಿ 5 ಕೋಟಿ ರೂಪಾಯಿನ ಒಂದು ಕಟ್ಟಿದ್ರು. ಆದ್ರೆ ಆ 5 ಕೋಟಿ ರೂಪಾಯಿನ ಹೊರತುಪಡಿಸಿದ್ರೆ ಇವರು ಬೇರೆ ಯಾವುದೇ ರೀತಿಯಾಗಿ ಒಂದು ಇಲ್ಲಿ ಪ್ರಮುಖವಾಗಿ ಆ ಒಂದು ಆಸ್ತಿ ತೆರಿಗೆಯನ್ನ ಕಟ್ಟಿರ್ಲಿಲ್ಲ. ಈಗ ನಮ್ಮ ಜೊತೆ ಬಿಬಿಎಂಪಿ ಜೆಸಿ ಆದಂತಹ ಲೋಕೇಶ್ ಅವರಿದ್ದಾರೆ. ಎಷ್ಟು ವರ್ಷದಿಂದ ಇವರು ಒಂದು ತೆರಿಗೆನ ಬಾಕಿ ಉಳಿಸ್ಕೊಂಡಿದ್ರು ಅಂತ? ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಕಟ್ಟಡಗಳ ಮಾಲೀಕರು ನಮಗೆ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ನಮ್ಮ ನಿಯಮ ಇದೆ. ಆ ನಿಯಮದ ಪ್ರಕಾರ ಅವರು 2018-19 ಇಲ್ಲಿವರೆಗೂ ಯಾವುದೇ ಟ್ಯಾಕ್ಸ್ ಅನ್ನ ಬಿಬಿಎಂಪಿಗೆ ಕಟ್ಟಿಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಬಾಕಿ ಇತ್ತು ಸರ್? ಈಗ ಇಲ್ಲಿವರೆಗೆ 42 ಕೋಟಿ 63 ಲಕ್ಷ ಡ್ಯೂ ಇದೆ ಅವ್ರದ್ದು. ಅದನ್ನ ಅವ್ರು ಕಟ್ಟಿಲ್ಲ. ಅವ್ರಿಗೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ, ಅದಕ್ಕೂ ಅವ್ರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಅವರ ಚರಾಸ್ತಿಗಳು, ಮೂವೇಬಲ್ ಪ್ರಾಪರ್ಟಿನ ನಾವು ಜಪ್ತಿ ಮಾಡ್ತೀವಿ. ಈಗ ಚರಾಸ್ತಿಯನ್ನ ಮಾಡಬೇಕು, ಇದು ಹಂತವಾಗಿ ಮಾಡ್ತಾ ಇದ್ದೀವಿ. ಇದು ಬಿಬಿಎಂಪಿ ಕಾಯ್ದೆ ಪ್ರಕಾರ ನಮ್ಮ ಮುಖ್ಯ ಆಯುಕ್ತರ ನಿರ್ದೇಶನದ ಮೇಲೆ ನಾವು ಈ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಈ ಮಂಡಳಿ ಜೊತೆ ಮಾತನಾಡಿದ್ರಲ್ಲ, ಸೊ ಅವ್ರು ಏನು ಹೇಳಿದ್ರು? ಅವರಿಂದ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ನಮ್ಗೆ ಇದುವರೆಗೂ ಬಂದಿಲ್ಲ. ಚರಾಸ್ತಿನ ನೀವು ವಶಪಡಿಸ್ಕೊಂಡಿದ್ರೆ, ಸೊ ನೆಕ್ಸ್ಟ್ ಏನು ಪ್ರೊಸೀಜರ್ ಇರ್ಬೋದು? ಇವರು ಇದಕ್ಕೂ ರೆಸ್ಪಾನ್ಸ್ ಮಾಡಲಿಲ್ಲ. ನೋಡೋಣ ಮೇಡಮ್, ಇದು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಇದನ್ನು ನಮ್ಮ ಕಾಯ್ದೆ ಪ್ರಕಾರ ನಾವು ಮುಂದುವರಿತೀವಿ. ಇವರು ವಶಪಡಿಸ್ಕೊಂಡಂತಹ ಒಂದು ಟೇಬಲ್ ಇರಬಹುದು, ಪ್ರಿಂಟಿಂಗ್ ಮಿಷನ್ಸ್ ಇರಬಹುದು, ಮೊಬೈಲ್ಸ್, ಹಾಗೇನೆ ಮಾನಿಟರ್ಸ್ ಎಲ್ಲವನ್ನೂ ಕೂಡ ಇಲ್ಲಿ ತಂದು ಇಟ್ಟಿದ್ದಾರೆ. ಸೊ ಈಗ ಇದನ್ನ ಕೌಂಟ್ ಮಾಡಿ ಈ ಒಂದು ಎಲ್ಲಾ ಪ್ರಾಪರ್ಟಿಗಳು ಎಷ್ಟು ಬೆಲೆ ಬಾಳುತ್ತೆ ಅನ್ನುವಂಥದ್ದನ್ನ ಒಂದು ಮೌಲ್ಯವನ್ನ ನೋಡಿಕೊಂಡು ಇವರು ಮುಂದಿನ ಒಂದು ಏನು ಆದೇಶವನ್ನ ಅಂದ್ರೆ ಮುಂದಿನ ಒಂದು ಏನು ಸೂಚನೆಯನ್ನ ಕೊಡ್ತಾರೆ ಮೇಲಿನಿಂದ, ಹಾಗೇನೆ ಇವರು ಏನ್ ರೆಸ್ಪಾನ್ಸ್ ಮಾಡದೇ ಇದ್ರೆ ಮುಂದೆ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಆಕ್ಟ್ ಪ್ರಕಾರವೇ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಹಂಸಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇಷ್ಟೆಲ್ಲ ಬೆಳವಣಿಗೆ ನಡೆದ ಮೇಲೆ ತೆರಿಗೆಯನ್ನ ನಾವು ಬಾಕಿ ಉಳಿಸ್ಕೊಂಡಿಲ್ಲ ಅಂತ ಹೇಳಿ ಮಂತ್ರಿ ಡೆವಲಪರ್ಸ್ ಸಮರ್ಥನೆಯನ್ನ ಮಾಡಿಕೊಳ್ತಾರೆ. ಆಸ್ತಿ ಉಳಿಸ್ಕೊಂಡಿರೋದು ಅಭಿಷೇಕ್. ಡೆವಲಪರ್ಸ್ ಮಂತ್ರಿ ಮ್ಯಾನೇಜ್ಮೆಂಟ್ ಹೆಡ್ ಶಬೀರ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಬಿಎಂಪಿ ಮಾಡ್ತಿರೋದೀಗ ಇಲ್ಲೀಗಲ್ ಕೆಲಸ. ನಾವು ಕೋರ್ಟ್ ಇಂದ ಆಲ್ರೆಡಿ ಸ್ಟೇ ತಂದಿದ್ವಿ, ಈಗ ಬಿಬಿಎಂಪಿ ವಿರುದ್ಧ ಮತ್ತೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಶಬೀರ್ ಹೇಳಿದ್ದಾರೆ. ಅವರು ಶಬೀರ್ ಮಂತ್ರಿ ಮ್ಯಾನೇಜ್ಮೆಂಟ್ ಹೆಡ್. Abhishek. See, they have given to Abhishek, but they have taken PropCare. PropCare has already have taken court stay order, but they have taken all PropCare property. So ಈಗ ಸೀಸ್ ಮಾಡಿರುವಂತದ್ದು PropCare property. ಅದು ನಮ್ಮ ಮಾಲ್ ಮ್ಯಾನೇಜ್ಮೆಂಟ್ ಕಂಪನಿ, ಅದು PropCare different company, Abhishek is a different company. We already have court stay order also. But this is all only high-handed and only to harass us. And the way they have come with the cause and with everybody and just done it, so it's only high-handedness, because otherwise we have taken stay order. This has happened 2-3 times earlier also.
ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ. ಫೆಬ್ರವರಿ 23ನೇ ತಾರೀಕು ಸಂಡೂರಿಗೆ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರನ್ನ ಟಾರ್ಗೆಟ್ ಮಾಡಲಾಗಿದೆ ಈ ಸಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಆ ಭಾಗದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಹೇಳಿ ಈಗ ಸಂಡೂರಲ್ಲಿ ಸಮಾವೇಶ ಮಾಡಿ ಮತದಾರರನ್ನ ಸೆಳೆಯೋ ತಂತ್ರವನ್ನ ಅಮಿತ್ ಶಾ ನಡೆಸೋದಕ್ಕೆ ತಯಾರಿಗಳಾಗಿದೆ. 23ನೇ ತಾರೀಕು ಸಂಡೂರು ಅಥವಾ ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಈ ಬಾರಿ ಸ್ಪರ್ಧೆಗೆ ಶ್ರೀರಾಮುಲು ಅವರು ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಸಂಡೂರಿನಲ್ಲಿ ಸಮಾವೇಶ ನಡೆಸಲಾಗ್ತಾ ಇದೆ ಅಂತಾನೂ ಹೇಳಲಾಗ್ತಾ ಇದೆ. ಇನ್ನು ಈ ಬಗ್ಗೆ ಸಚಿವ ಶ್ರೀರಾಮುಲು ಅವರನ್ನ ನಮ್ಮ ಪ್ರತಿನಿಧಿ ಬಸವರಾಜು ಮಾತನಾಡಿಸಿದ್ದಾರೆ, ನೋಡೋಣ. 2023 ವಿಧಾನಸಭಾ ಚುನಾವಣೆಗೆ ಈಗಾಗಲೇ ದಿನಗಣನೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚು ಬಿಜೆಪಿ ಸ್ಥಾನ ಗೆಲ್ಲಕ್ಕೆ ಕೇಂದ್ರದ ಗೃಹ ಸಚಿವ ಚುನಾವಣೆಯ ಚಾಣಕ್ಯ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಗಣಿನಾಡಿಗೆ ಕೂಡ ಬರ್ತಕ್ಕಂಥದ್ದು. ಈಗಾಗಲೇ ಫೆಬ್ರವರಿ 23ರಂದು ಅಮಿತ್ ಶಾ ಅವರು ಬಳ್ಳಾರಿಗೆ ಬರಲಿಕ್ಕೆ ಎಲ್ಲ ಒಂದು ದಿನಾಂಕ ಕೂಡ ಈಗ ನಿಗದಿಯಾಗಿರ್ತಕ್ಕಂಥದ್ದು. ಏನು ಯಾವೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸಲಿಕ್ಕೆ ಅಮಿತ್ ಶಾ ಅವರು ಬಳ್ಳಾರಿ ಜಿಲ್ಲೆಗೆ ಬರ್ತಾರೆ ಮಾತಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡೋಣ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಒಂದು ಕಾಲ ಇತ್ತು, ಬಳ್ಳಾರಿ ಜಿಲ್ಲೆ ಕೂಡ ಬಹಳಷ್ಟು ಭದ್ರಕೋಟೆ ಕಾಂಗ್ರೆಸ್ ಕನ್ನಂಥದ್ದು. ಇವತ್ತು ಅನೇಕ ಬಾರಿ ಭಾರತೀಯ ಜನತಾ ಪಾರ್ಟಿಯ ಒಂದು ಗಟ್ಟಿ ನಲಿಯನ್ನು ಬರೋದ್ರ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ 2008-9ರಲ್ಲಿ ಕೂಡ ಈ ಭಾಗದಲ್ಲಿ ಗೆದ್ದಿದ್ವಿ. ಇವತ್ತು ಈ ಸಂಡೂರಿಗೆ ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಬರೋದ್ರ ಮೂಲಕ ಇವತ್ತು ಈ ಅವಳಿ ಜಿಲ್ಲೆಯಲ್ಲಿ ಏನಿದ್ರೆ ಸಮಗ್ರವಾಗಿ ಏನಿದೆನೋ ಎಲ್ಲ ತಾಲೂಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋ ಕಾರಣದಿಂದ ಇವತ್ತು ಅಮಿತ್ ಶಾ ಅವರು 23ನೇ ತಾರೀಕಿಗೆ ಇಲ್ಲಿ ಸಂಡೂರಿಗೆ ಒಂದು ಬೃಹತ್ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೂ ಸಲುವಾಗಿ ನಾನು ಮತ್ತು ನಮ್ಮ ನಾಯಕರೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇವತ್ತು ಹೋಗಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಕೂಡ ನಾವು ತಯಾರಿ ಮಾಡ್ಕೊತೀವಿ. ಇನ್ನು ಭಾಳಷ್ಟು ಹತ್ತಿರದಲ್ಲಿ ಇರೋ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಅಮಿತ್ ಶಾ ಅವರು ಬಂದು ಹೋಗೋದ್ರ ಮೂಲಕ ನಮಗೆ ಎಲ್ಲೊಂದು ಕಡೆ ಸ್ಫೂರ್ತಿ ಮತ್ತು ಶಕ್ತಿ ಬಂದಂತ ಆಗುತ್ತೆ. 4 ಜಿಲ್ಲೆಗಳಿಗೆ ಸಂಬಂಧಪಟ್ಟಿದಂಥ ಅಲ್ಲಿ ಕೋರ್ ಕಮಿಟಿ ಸದಸ್ಯರು, MP ಗಳು, ಶಾಸಕರು ಎಲ್ಲರೂ ಸೇರಿ ಅಲ್ಲಿ ಅಮಿತ್ ಶಾ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಿದ್ವಿ. ನನ್ನ ಇಚ್ಛೆ ಇಷ್ಟೇ, ಈ ಭಾಗದಲ್ಲಿ ದೊಡ್ಡ ಸಂಖ್ಯೆ ಸಿಂಹಪಾಲು ನಮ್ಮ ಸರ್ಕಾರಕ್ಕೆ ಕೊಡಬೇಕು ಅನ್ನೋ ಕಾರಣದಿಂದ ನಾನೊಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ವಿ. 41 ಏನು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಜಾಸ್ತಿ ಸಂಖ್ಯೆಗಳು ಗೆಲ್ಸ್ಕೊಳ್ಳೋ ಸಲುವಾಗಿ ಎಲ್ಲ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಆ ಚರ್ಚೆಗೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಸ್ಕೊಳ್ತೀವಿ. ಇವತ್ತು ಯಾವುದೇ ಪ್ರಾದೇಶಿಕ ಪಕ್ಷಗಳು ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಆಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಇವಾಗ ಆಲ್ರೆಡಿ ನಮ್ಮ ಕೆಲಸಗಳು ಮೂಲಕನೇ ಜನರು ನಮ್ಮನ್ನು ಆಯ್ಕೆ ಮಾಡೋದ್ರ ಕೆಲಸ ಆಗ್ತದೆ. ಇಷ್ಟು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ಅವರು ಹೇಳ್ತಕ್ಕಂಥದ್ದು. ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ. ಇನ್ನು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿವಿ ಮೇಲೆ ಹೂ ಅಭಿಯಾನವನ್ನ ಇವತ್ತು ಕೂಡ ಮುಂದುವರೆಸಿದೆ. ನಿನ್ನೆ ಬಜೆಟ್ ವೇಳೆ ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿದ್ರು ನಾಯಕರು. ಈಗ ಪೋಸ್ಟರ್ನಲ್ಲಿ ಕಿವಿ ಮೇಲೆ ಹೂವು ಅಂತ ಹೇಳಿ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕಾಂಗ್ರೆಸ್ನ ಹೂವಿನ ಅಭಿಯಾನ ನಡೀತಾ ಇದೆ. ಬಿಜೆಪಿಯೇ ಭರವಸೆ ಪೋಸ್ಟರ್ ಮೇಲೆ ಕಿವಿ ಮೇಲೆ ಹೂವ ಅಂತ ಹೇಳಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಭರವಸೆ ಭರವಸೆ ಬುರುಡೆ ಭರವಸೆ ಅಂತ ಹೇಳಿ ಕಾಂಗ್ರೆಸ್ ಅವರು ವ್ಯಂಗ್ಯ ಮಾಡಿದ್ದಾರೆ. ಈಗ ಸಾಕಪ್ಪ ಸಾಕು ಕಿವಿ ಮೇಲೆ ಹೂವ ಅಂತ ಹೇಳಿ ಪೋಸ್ಟರ್ ಅಭಿಯಾನವನ್ನ ಕಾಂಗ್ರೆಸ್ ಆರಂಭ ಮಾಡಿದೆ. ನಿನ್ನೆ ವಿಭಿನ್ನ ರೀತಿಯಲ್ಲಿ ಈ ಬಜೆಟ್ ಅನ್ನ ವ್ಯಂಗ್ಯ ಮಾಡಿದ್ರು ಕಾಂಗ್ರೆಸ್ನ ನಾಯಕರು. ಸೊ ಇವತ್ತು ನೋಡಿದ್ರೆ ಪೋಸ್ಟರ್ಗಳನ್ನ ಮಾಡಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ವೈರಲ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಈಗ ಬಿಜೆಪಿಯೇ ಭರವಸೆ ಅಂತೇಳಿ ಪೋಸ್ಟರ್ ಮೇಲೆ ಕಿವಿ ಮೇಲೆ ಹೂವ ಅಭಿಯಾನವನ್ನ ಕಾಂಗ್ರೆಸ್ ಅವರು ನಡೆಸ್ತಾ ಇರೋದು. ಭರವಸೆ ಭರವಸೆ ಇವ್ರದೆಲ್ಲ ಬುರುಡೆ ಭರವಸೆ ಅಂತೇಳಿ ಕಾಂಗ್ರೆಸ್ ವ್ಯಂಗ್ಯ ಮಾಡಿದೆ. ಇನ್ನು ಸಾಕಪ್ಪ ಸಾಕು ಕಿವಿ ಮೇಲೆ ಹೂವು ಅಂತ ಹೇಳಿ ಪೋಸ್ಟರ್ ಅಭಿಯಾನವನ್ನ ಕೇವಲ ಬೆಂಗಳೂರು ಮಾತ್ರವಲ್ಲ ರಾಜ್ಯದ ಇತರೆಡೆಯೂ ಕಾಂಗ್ರೆಸ್ ನಡೆಸ್ತಾ ಇದೆ. ಸೊ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ, ನಿನ್ನೆ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿಎಂ ಬಂದಾಗ ಆರಂಭಕ್ಕೂ ಮುನ್ನ ಸಿದ್ದರಾಮಯ್ಯ ಅವರು ಕಿವಿ ಮೇಲೆ ಹೂ ಇಟ್ಕೊಂಡಿದ್ರು. ಅದಾದ್ಮೇಲೆ ಹೊರಗಡೆ ಡಿ ಕೆ ಶಿವಕುಮಾರ್ ಎರಡೂ ಕಿವಿ ಮೇಲೆ ಹೂ ಇಟ್ಕೊಂಡು ಗಮನವನ್ನ ಸೆಳೆದಿದ್ರು. ಇನ್ನು ಕಾಂಗ್ರೆಸ್ನ ಎಲ್ಲ ಸದಸ್ಯರು ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿದ್ರು. ಸೊ ಇವತ್ತು ನೋಡಿದ್ರೆ ಆ ಅಭಿಯಾನ ಕಂಟಿನ್ಯೂ ಆಗಿದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಪೋಸ್ಟರ್ಗಳನ್ನ ಅಂಟಿಸೋ ಮುಖಾಂತರ ಬಿಜೆಪಿಯನ್ನ ಟೀಕೆ ಮಾಡ್ತಾ ಇದೆ ಕಾಂಗ್ರೆಸ್. ಪ್ರಹ್ಲಾದ್ ಜೋಶಿ ಪೇಶ್ವೆ ವಂಶಸ್ಥರು ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದು ದೊಡ್ಡ ಮಟ್ಟದಲ್ಲಿ ಈ ಕ್ಷಣಕ್ಕೂ ಚರ್ಚೆ ಆಗ್ತಾ ಇದೆ.
ಕುಮಾರಸ್ವಾಮಿ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಅಪ್ರಬುದ್ಧ ಹೇಳಿಕೆಗೆ ನಾನು ಉತ್ತರನೇ ಕೊಡಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮೋದಿ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನನಗೆ ಖುಷಿ ಇದೆ. ನಾನು ರಾಜ್ಯ ರಾಜಕಾರಣದತ್ತ ಬರೋದೂ ಇಲ್ಲ. ಮುಖ್ಯಮಂತ್ರಿ ಆಗುವಂತ ಪ್ರಶ್ನೆ ಮತ್ತೆಲ್ಲಿ ಉದ್ಭವ ಆಗುತ್ತೆ? ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗ ದೆಹಲಿಯಲ್ಲೇ ಚರ್ಚೆ ಆಗಿದೆ. RSS ನಾಯಕರೇ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ, ಅಭ್ಯರ್ಥಿ ಅಂತ ಹೇಳಿ ಅಲ್ಲೇ ಡಿಸೈಡ್ ಆಗಿದೆ. ಇನ್ನು 8 ಜನ DCMಗಳನ್ನ ಮಾಡ್ತಾರೆ ಬಿಜೆಪಿಯಲ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈ ಮಧ್ಯದಲ್ಲಿ ಪ್ರಹ್ಲಾದ್ ಜೋಶಿ ಪೇಶ್ವೆ ವಂಶಸ್ಥರು ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಅಪ್ರಬುದ್ಧವಾದಂತಹ ಬಾಲಿಶ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ. ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದ್ರ ಬಗ್ಗೆ ತಾವೇನು ಪ್ರಶ್ನೆ ಕೇಳಿದರೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಕೆಳಗಳ ಇಂಥ ಒಂದು ಪ್ರಮುಖ ಖಾತೆಯನ್ನು ನಿರ್ವಹಿಸ್ತಾ ಇರೋದು ಯಾವುದೇ ವ್ಯಕ್ತಿಗೆ ನನ್ನ ಪ್ರಕಾರ ಜೀವನದ ಒಂದು ಸೌಭಾಗ್ಯ. ಅದು ಅವರಂಥ ವ್ಯಕ್ತಿ ಬಹುಶಃ ಶತಮಾನಕ್ಕೊಬ್ಬರು ನರೇಂದ್ರ ಮೋದಿ ಅಂಥ ವ್ಯಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವರ ವಿಷನ್ನು, ಅವರ ಕರ್ತೃತ್ವ ಶಕ್ತಿ, ಅವರ ಚಿಂತನೆಯ ರೀತಿ, ಅವ್ರಿಗೆ ಬಡವರಿಗೆ ಬಗ್ಗೆ ಇರುವ ಕಳಕಳಿ, ಟೆಕ್ನಾಲಜಿ ಬಗ್ಗೆ ಇರುವಂಥ ಒಂದು ಹೊಸದನ್ನು ಕಲಿಬೇಕನ್ನುವಂಥ ತುಡಿತ, ಈ ರೀತಿ ಹಲವು ಸಂಗತಿಗಳು ನೋಡ್ಬೋದು. ಮತ್ತು ಜಗತ್ತು ಸ್ವೀಕಾರ ಮಾಡ್ತದೆ ಭಾರತದಲ್ಲಿ ಮೋದಿ ನೇತೃತ್ವದಲ್ಲಿ ಒಂದು ಬದಲಾವಣೆ ಆಗ್ತಾಯಿದೆ ಅಂತ. ಅಂತಹ ಒಬ್ಬ ಮಹಾಪುರುಷನ ಕೈಕೆಳಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನಗೆಲ್ಲಿ ಭಾಳ ಸಂತೋಷ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ವರ್ಕ್ ಅಂಡರ್ ನರೇಂದ್ರ ಮೋದಿ. ಆದ್ದರಿಂದ ಈ ರೀತಿ ಬಾಲಿಷ್ಯವಾದಂಥ ಅಪ್ರಬುದ್ಧವಾದಂಥ ಹೇಳಿಕೆ ಕೊಡೋರಿಗೆ ನಾನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಎಲೆಕ್ಷನ್ ಅನೌನ್ಸ್ಗೆ ಇನ್ನೇನು ಉಳಿದಿರೋದು ಕೆಲವೇ ದಿನಗಳು ಮಾತ್ರ. ಈ ಪ್ರಜಾತಂತ್ರದ ಹಬ್ಬವನ್ನ ಆಚರಣೆಯನ್ನ ಮಾಡೋದಕ್ಕೆ ನಿಮ್ಮ ನ್ಯೂಸ್ 18 ವಿಶೇಷವಾದಂತಹ ವಾಹನ ಚುನಾವಣಾ ಚಕ್ರ ನಿಮ್ಮೂರಿಗೆ ಬರ್ತಾ ಇದೆ. ಈ ಚುನಾವಣಾ ಚಕ್ರವನ್ನೇರಿ ನೀವು ಕೂಡ ಮಾತಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದ ಜನತೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಎಳವಳ್ಳಿ ರಮೇಶ್ ಅವರ ಕಾರಣ ರೈತ ಹೋರಾಟಗಾರರು ಅಂತ ಹೇಳ್ಬೇಕು. KEB ಆಗ್ಬೋದು, ರೈತರ ಸಮಸ್ಯೆ ಆಗ್ಬೋದು, ಇಲ್ಲ ಕೂಲಿ ಕಾರ್ಮಿಕರದಾಗ್ಬೋದು, ಯಾರ್ದಾನ ಆಗ್ಬೋದು, ಮುಂದೆ ನಾನಿದ್ದೀನಿ ಅಂತ ಬಂದು ಹೋರಾಟ ಮಾಡ್ತಾರೆ. ಆದ್ದರಿಂದ ಕಾಂಗ್ರೆಸ್ ಗೆಲ್ಲಬೇಕಿಲ್ಲಿ. ಚಿಕ್ಕಬಳ್ಳಾಪುರ ಒಂದಾಗಿ ಜನ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ರೆ, ರಮೇಶ್ ಅಣ್ಣಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅಂತ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಯಾರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಸುಧಾಕರಣ್ಣ ಮತ್ತು ನಮ್ಮ ಅಧ್ಯಕ್ಷರಾದಂಥ ಆನಂದ್ ರೆಡ್ಡಿ ಬಾಬುರವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನಗರದಲ್ಲಿ 4 ದಿಕ್ಕಿಗೆ ಇದುವರೆಗೂ ವೆಲ್ಕಮ್ ಬೋರ್ಡ್ ಇರಲಿಲ್ಲ. ಆ ವೆಲ್ಕಮ್ ಬೋರ್ಡ್ಗಳೆಲ್ಲ ಇವತ್ತು ಹಾಕ್ಸ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿರೋ ವೆಲ್ಕಮ್ ಬೋರ್ಡ್ಗಳು ಹಾಕ್ಸ್ತಾ ಇದ್ದಾರೆ. ಮತ್ತು ಮೊದಲು ಹೇಳ್ತಾ ಇದ್ರು ವಿರೋಧ ಪಕ್ಷಗಳು ಏನಂತ, ಸರಿಯಾಗಿ ಕೆಲಸ ಮಾಡಿಲ್ಲ ಇವರು, ಹಂಗೆ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅಭಿವೃದ್ಧಿ ಕೆಲಸ ಆಗಿದ್ರೆ ಸುಧಾಕರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ಇವಾಗ ಮೆಡಿಕಲ್ ಕಾಲೇಜ್ ನಾವು ಮಾಡಿದೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಅದು ಅವ್ರು ಮಾಡ್ತಾ ಇರೋದಲ್ಲ, ನಮ್ಮ ಸುಧಾಕರಣ್ಣ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ನನ್ನ ಹೆಸರು ಕಳವಾರ್ ಶ್ರೀ ಅಂತ, ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್. ಈಗ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋಕ್ಕೆ ಪೂರಕವಾದ ವಾತಾವರಣ ಇದೆ. ಭ್ರಷ್ಟ BJP ಸರ್ಕಾರ ತೊಲಗಬೇಕು ಅಂತ ಸಾಮಾನ್ಯ ಜನರು, ಹಿಂದುಳಿದವರು, ದಲಿತರು ಎಲ್ಲ ಆಸೆ ಪಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೂಕ್ತವಾದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಲರೇ ಇರೋದ್ರಿಂದ ಯಲ್ಲೊಳ್ಳಿ ರಮೇಶ್ ಅವರು ರೈತ ಪರ ಹೋರಾಟಗಾರರಾಗಿ, ಕನ್ನಡ ಪರ ಹೋರಾಟಗಾರರಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷದಿಂದ ಏನಾದರೂ ಟಿಕೆಟ್ ಕೊಟ್ಟರೆ ಗೆಲ್ಲೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ 1-2 ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಅಭಿವೃದ್ಧಿಯಲ್ಲಿ. ಈ ಅಭಿವೃದ್ಧಿ ಸಹಿಸ್ಕೊಳಕ್ ಆಗದಿರ JDS ಅವರು, ಕಾಂಗ್ರೆಸ್ ಅವರು ಹೊಟ್ಟೆ ಕಿಚ್ಚಿನಿಂದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಇಡೀ ಏನು 10 ವರ್ಷಗಳಿಂದ ಯಾವ JDS ಅವರು, ಕಾಂಗ್ರೆಸ್ ಅವರು ಯಾರೂ ಗಂಡಸರಿರ್ಲಿಲ್ಲ. ಎಲ್ಲ ಮನೆಗಳಲ್ಲಿ ಬಚ್ಚಿಕೊಂಡಿದ್ರು. ಇವತ್ತು ಚುನಾವಣೆ ಬಂದಿದೆ ಅಂತ ಹೇಳಿ ಬಂದಿದ್ದಾರೆ. ಇವರು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿ ಲೋಕಲ್ ಅಭ್ಯರ್ಥಿ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಬೇರೆ ಊರಿಂದ ಕರ್ಕೊಂಬರಕ್ ಹೊರಟಿದ್ದಾರೆ.
ಕಾಂಗ್ರೆಸ್ ಅವರಿಗೆ JDS ಅವ್ರು ಯಾರು ಗಂಡಸರಿಲ್ವಾ? ನಿಮ್ಗೆ ತಾಕತ್ತಿದ್ರೆ ಲೋಕಲ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ರಿ, ನೇರವಾಗಿ ಚುನಾವಣೆಯಲ್ಲಿ ನೀವು ಎದುರಿಸೋಣ, ನೋಡೋಣ, ಜನ ಮುಂದೆ ಹೋಗೋಣ. ಜನ ಯಾರಿಗೆ ಅಭಿವೃದ್ಧಿ ಮಾಡಿದ್ದಾರೆ ಏನನ್ನ ತೀರ್ಪನ್ನ ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಈ ಚುನಾವಣೆಯನ್ನ ನಾವು ಎದುರಿಸ್ತೀವಿ, ಅಭಿವೃದ್ಧಿ ಮಾಡಿದೀವಿ, ತೋರಿಸ್ತೀವಿ. ಜನ ಮುಂದೆ ಹೋಗಿ ಕೇಳ್ಕೊಂಡು ನಾವು ತೋರಿಸ್ತೀವಿ ಅಂತೇಳಿ ಮಾತಾಡಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕು ಮರಸನಹಳ್ಳಿ ಅಂತ ರಾಮಚಂದ್ರಪ್ಪ ಅಂದ್ಬಿಟ್ಟು ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ಏನು ಒಂದು ಇದ್ರ ನಡೆಸ್ಬೇಕಂದ್ರೆ ಅವ್ರ ಹತ್ರ ಕೋಆರ್ಡಿನೇಟರ್ಗಳು ಅಂದ್ಬಿಟ್ಟು ಇವ್ರು 3 ಜನಕ್ಕೆ ಅವ್ರ ಆ ಕೋಆರ್ಡಿನೇಟರ್ಗಳು ಸಣ್ಣ ಸಣ್ಣ ಬಡವ್ರದ್ದು ಅಕ್ಕಪಕ್ಕ ಇರೋ ಪೇಪರ್ ಎತ್ಸೋದು, ಅವನ್ ಬಡವಂದು ಪೇಪರ್ ತೆಗೆಸೋದು, ಇವನ್ ಸಾಹುಕಾರನ ಕುಡಿಸ್ಕೊಡೋದು. ಇದನ್ನ ಈ ಕೋಆರ್ಡಿನೇಟರ್ಗಳು ಅನ್ನೋದು ನಿಲ್ಸಕ್ಕೆ ಇವನ್ ದಯವಿಟ್ಟು ನಮ್ಮ ತಾಯಿದವರು AC ಸಾಹೇಬರು DC ಸಾಹೇಬರು ನಮಸ್ಕಾರ ಕೇಳ್ತಾ ಇದ್ದೀನಿ. ಬಡವ್ರಿಗೆ ಅನ್ಯಾಯ ಆಗ್ತಾ ಇದೆ ಈ ಕೋಆರ್ಡಿನೇಟರ್ಗಳಿಂದ. ಈ ಸುಧಾಕರ್ ಕಡೆಯಿಂದ ಇರತಕ್ಕಂಥ ಕೋಆರ್ಡಿನೇಟರ್ಗಳು ಅವ್ರು ನಿಲ್ಲಿಸಿ ಇಲ್ಲಿ ಅಭಿವೃದ್ಧಿ ಅನ್ನೋದು ಹೇಳ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನೋದು ಒಂದು ಕಿಂಚತ್ತು ಆಗಿಲ್ಲ. ಅದೇನೋ ರೋಡ್ ಹಾಕಿದ್ರು ಆ ಪರ್ಸೆಂಟೇಜ್ ಬಂತು, ಅದು ನಮಗೆ ಹಿಡ್ದಿಲ್ಲ. DC ಆಫೀಸ್ ಮಾಡ್ತಕ್ಕಂಥವ್ರು, ಅವಾಗ DC ಆಫೀಸ್ ಮಾಡ್ತಕ್ಕಂಥ ಕುಮಾರಸ್ವಾಮಿ ಅವರು, ಇದನ್ನ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಬಚ್ಚೇಗೌಡರು ಇವತ್ತೇನ ಕೊಟ್ಟು ಇದು ಮಾಡಂಗಿದ್ರೆ ಜನ ಸಹಕರಿಸಿ ಬಚ್ಚೇಗೌಡರು ಓಟ್ ಹಾಕಿ ಇದು ಮಾಡ್ಬೇಕಂತ ಹೇಳಿ ಈ ಕೋಆರ್ಡಿನೇಟರ್ಗಳನ್ನ ಫಸ್ಟ್ ಅಲ್ಲಿ ಇಳ್ಸಕ್ಕೆ ಹೇಳ ಅಂತ ನಾವು ದಯವಿಟ್ಟು ಸಹ ಕೇಳ್ಕೊಂತ ಇದೀವಿ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನಕ್ಕೂ. ಇನ್ನು ನ್ಯೂಸ್ 18 ಚುನಾವಣಾ ಚಕ್ರ ರಾಜ್ಯದ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದೆ. ಸಾರ್ವಜನಿಕರು ಬಂದು ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಬನ್ನಿ, ಮಿಸ್ ಮಾಡದೆ ಚುನಾವಣಾ ಚಕ್ರ ಏರಿ ಮೈಕ್ ಹಿಡಿದು ಮಾತಾಡಿ. ವೆಲ್ಕಮ್ ಬ್ಯಾಕ್. ಇಂಡಿಯನ್ ಗ್ರಾನೈಟ್ ಸ್ಟೋನ್ ಇಂಡಸ್ಟ್ರಿ ಮೇಳ ನಡೀತಾ ಇದೆ. BIEC ಅಲ್ಲಿ ಈ ಸ್ಟೋನ್ ಫೇರ್ ನಡೀತಾ ಇರೋದು. ಬೆಂಗಳೂರಿನ ಮಾದಾವರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ CM ಬಸವರಾಜ ಬೊಮ್ಮಾಯಿ ಪಾಲ್ಗೊಂಡಿದ್ದಾರೆ. Lifetime Achievement Awards and the first awarding. Stona is a platform which will give all the opportunities for entire stone industries. Stone is a natural gift of the God. But for the stone, the earth would have not been here. And I think everyone should realize that formation of a stone takes thousands and thousands of years. It is not easily being formed. Nature plays a very important role and a sustainable role to form a stone. And stone is made to strengthen the Mother Earth along with the soil. Imagine just a soil, the earth would have been something different. It's a stone which has given strength, foundation and endurance to the Mother Earth. And we have been utilizing stone from ages. As the mankind started their own development, right from societal development to building up of cities and nations, stone has played a very centric role, very important role. So the relation between man and the stone is very age old. And stone has been kind to mankind. We are able to build our houses, we are able to build our mansions, we are able to build our country. With due respect to the stone, we should have a sustainable mining. Just because our forefathers have given this to us, we are able to utilize it. So what do we leave for our next generation? If we do a sustainable mining, it is good for the economy, good for the industry, it is good for the nation. If the exploration is beyond the limits, then it is simply stealing from the future. ಸ್ಟೋನಾ 2023 ಆರ್ಗನೈಸ್ ಮಾಡಿರೋದು ಫೆಡರೇಷನ್ ಆಫ್ ಇಂಡಿಯನ್ ಗ್ರಾನೈಟ್ ಅಂಡ್ ಸ್ಟೋನ್ ಇಂಡಸ್ಟ್ರಿ. ಇದು ಎಕ್ಸಿಬಿಷನ್ ಯಾವ ಕಾರಣಕ್ಕೋಸ್ಕರ ವಿಭಿನ್ನವಾಗಿ ಗುರುತಿಸ್ಕೊಳ್ಳುತ್ತೆ ಅಂದರೆ ನಮ್ಮ ದೇಶದಲ್ಲಿ ಸಿಗುವಂಥ ಈ ಕಲರ್ಫುಲ್ ಮತ್ತು
ಈ ಐ ಕ್ಯಾಚಿಂಗ್ ನ್ಯಾಚುರಲ್ ಸ್ಟೋನ್ಸ್ ಅಂತ ಏನು ಕರಿತೀವಿ, ಆ ಎಕ್ಸಿಬಿಷನ್ ಇದರಲ್ಲಿ ನಡೆಯುತ್ತೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು BIECಯಲ್ಲಿ ನಡೀತಿರುವಂತಹ ಸ್ಟೋನಾ ಫೇರ್ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಬೆಂಗಳೂರಿನ ಮಾದಾವರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆ ಸ್ಪೆಷಾಲಿಟಿ ಬಗ್ಗೆನೂ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಇಂಡಿಯನ್ ಗ್ರಾನೈಟ್ ಹಾಗೆಯೇ ಸ್ಟೋನ್ ಇಂಡಸ್ಟ್ರಿ ಮೇಳ ನಡೀತಾ ಇದೆ. ಆಳಂದಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಉರುಸ್ ಮುಕ್ತಾಯ ಆಗಿದೆ. ಇನ್ನು ಶಿವಪೂಜೆಗೆ ಸಿದ್ಧತೆಗಳು ಆಗ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಶಿವಪೂಜೆ ಮಾಡೋದಕ್ಕೆ ಇವತ್ತು ಅವಕಾಶ ಕಲ್ಪಿಸಲಾಗಿದೆ. ಕೋರ್ಟ್ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದು. 15 ಮುಸ್ಲಿಮರಿಂದ ಉರುಸ್ ಹಾಗೆಯೇ ಪ್ರಾರ್ಥನೆ ಸಲ್ಲಿಕೆ ಆಯಿತು. ಈಗ 15 ಜನ ಹಿಂದೂಗಳಿಂದ ಶಿವಪೂಜೆಗೆ ಕೋರ್ಟ್ ಅವಕಾಶವನ್ನ ಕಲ್ಪಿಸಿಕೊಟ್ಟಿರೋದು. ಅಂದ್ರೆ ಎರಡೂ ಸಮುದಾಯದವರಿಗೂ ಕೂಡ ಇವತ್ತು ತಲಾ 4 ತಾಸು ಪೂಜೆ ಪ್ರಾರ್ಥನೆಗೆ ಅವಕಾಶ ಅಲ್ಲಿ ಸಿಕ್ಕಿರೋದು. ಒಳಗೂ ಅದೇ ಡೆವಲಪ್ ಮಾಡ್ಕಿಸಿ ಪೈಲೆ ಅದು ಏನು ಮಜಾರ್ ಅದ ಮಜಾರ್ ಅಂತ ಅದು ತೋಡ್ಕಿಸಿ ಎಲ್ಲ ಹಾಕಿಸಿ ಪೈಲೆ ಅರ್ಬಿದು ಹಾಕ್ದರಿ ಗಲಾಪ್ ಹಿಂದಿನ ಕಡೆ ಹೂವದು ಹಾಕಿಸಿ ಏನು ಪಾತ್ಯ ಕೊಟ್ಟು ತಿರುಗಂದು ಏನು ಮಾಡಿಲ್ಲ. ಎಷ್ಟು ನಮ್ಗೆ ಮಾಡೋದ ಅಷ್ಟೇ ಮಾಡಿದ್ರಿ. ಅವ್ರು ಭೀ ಏನದ ಅವ್ರದ್ದು ಪೂಜಾ ಮಾಡಲಿ. ಅವ್ರಿಗೆ ಏನು ಕೋರ್ಟ್ ಆದೇಶ ಕೊಟ್ಟದ ನಮ್ಗೆ ಏನಿಲ್ಲ ಅದ ಪ್ರಕಾರ. ಇಲ್ಲಿ ಹಿಂದೂ ಮುಸ್ಲಿಂ ಜಾತಿ ಪಾತಿ ಏನಿಲ್ಲ ನಮ್ಮಲ್ಲಿ. ಆಗ್ತಾರೆ ನಡೀತಾರೆ ಜಗತ್ತದ ಇದು. ಒಳಗೂ ಅದೇ ಡೆವಲಪ್ ಮಾಡ್ಕಿಸಿ ಪೈಲೆ ಅದು ಏನು ಮಜಾರ್ ಅದ ಮಜಾರ್ ಅಂತ ಅದು ತೋಡ್ಕಿಸಿ ಎಲ್ಲ ಹಾಕಿಸಿ ಪೈಲೆ ಅರ್ಬಿದು ಹಾಕ್ದರಿ ಗಲಾಪ್ ಹಿಂದಿನ ಕಡೆ ಹೂವದು ಹಾಕಿಸಿ ಏನು ಪಾತ್ಯ ಕೊಟ್ಟು ತಿರುಗಂದು ಏನು ಮಾಡಿಲ್ಲ. ಎಷ್ಟು ನಮ್ಗೆ ಮಾಡೋದ ಅಷ್ಟೇ ಮಾಡಿದ್ರಿ. ಅವ್ರು ಭೀ ಏನದ ಅವ್ರದ್ದು ಪೂಜಾ ಮಾಡಲಿ. ಅವ್ರಿಗೆ ಏನು ಕೋರ್ಟ್ ಆದೇಶ ಕೊಟ್ಟದ ನಮ್ಗೆ ಏನಿಲ್ಲ ಅದ ಪ್ರಕಾರ. ಕರ್ನಾಟಕದ ಶಿವ ದೇಗುಲಗಳನ್ನೇ ಟಾರ್ಗೆಟ್ ಮಾಡಿದ್ರ ಉಗ್ರರು. ಶಾರೀಕ್ ಮೂಲಕ ಶಿವ ದೇಗುಲಗಳ ಮೇಲೆ ದಾಳಿಗೆ ಪ್ಲಾನ್ ಅನ್ನು ನಡೆಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಬಯಲಿಗೆ ಬಂದಿದೆ. ಶಾರೀಕ್ ಅರೆಸ್ಟ್ ಮೂಲಕ ಉಗ್ರರ ಸ್ಕೆಚ್ ಬಯಲಿಗೆ ಬಂದಿರೋದು. NIA ತನಿಖೆಯಲ್ಲಿ ಉಗ್ರರ ಟಾರ್ಗೆಟ್ ಹಿಂದಿನ ಸತ್ಯ ಬಯಲಿಗೆ ಬಂದಿದೆ. ಶಿವನ ಹಲವು ಕ್ಷೇತ್ರಗಳಿಗೆ ಭೇಟಿ ನೀಡಿ ರೆಕ್ಕೆಯನ್ನು ನಡೆಸಿದ್ರು ಉಗ್ರರು. ಆದಿಯೋಗಿ ಪ್ರತಿಮೆ ಸ್ಥಳದಲ್ಲೂ ಕೂಡ ರೆಕ್ಕಿ ನಡೆಸಿದ್ರು ಅನ್ನೋದು ಈ ಹಿಂದೆನೇ ಮಾಹಿತಿ ಸಿಕ್ಕಿತ್ತು. ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ತೆರಳಿ ರೆಕ್ಕೆಯನ್ನ ಮಾಡಲಾಗಿತ್ತಂತೆ. ನಾಡಿನ ಎಲ್ಲ ಕಡೆ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಶಿವನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಲ್ಲಿ ನಿಂತು ಮಹಾದೇವನ ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದಾರೆ. ಬೆಂಗಳೂರಿನ ಗವಿ ಗಂಗಾಧರ ದೇಗುಲ, ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಹಾಗೆಯೇ ರಾಜ್ಯದ ಇತರೆ ಶಿವನ ದೇವಾಲಯಗಳಲ್ಲಿ ಭಕ್ತರು ಪರಮಾತ್ಮನ ದರ್ಶನವನ್ನ ಪಡ್ಕೊಂಡು ಪುನೀತರಾಗ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಗವಿ ಗಂಗಾಧರ ದೇವಸ್ಥಾನ ಜೊತೆಗೆ ಮಹಾಬಲೇಶ್ವರ ದೇವಸ್ಥಾನ ಗೋಕರ್ಣದಲ್ಲಿ ಅಲ್ಲಿ ಸ್ಪರ್ಶ ಪೂಜೆಯನ್ನ ಲಿಂಗ ಸ್ಪರ್ಶ ಪೂಜೆಯನ್ನ ಮಾಡೋ ಮುಖಾಂತರ ಭಕ್ತರು ಪುನೀತರಾಗ್ತಾ ಇದ್ದಾರೆ. ಇನ್ನು ವಿಜಯಪುರದಲ್ಲಿ ಸುಂದರೇಶ್ವರ ದೇವಸ್ಥಾನದಲ್ಲೂ ಕೂಡ ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನು ತ್ರಿಕುಟೇಶ್ವರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಇನ್ನು ಶಿವಮೊಗ್ಗದಲ್ಲೂ ಶಿವನ ದೇವಾಲಯಗಳಲ್ಲಿ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಇನ್ನು ಈ ಮಧ್ಯದಲ್ಲಿ ಸಾಯಿ ಮಂದಿರದಲ್ಲಿ ಒಂದು ನಾಗರಹಾವು ನೆಲಮಂಗಲದಲ್ಲಿ ಪ್ರತ್ಯಕ್ಷವಾಗಿ ಅಚ್ಚರಿಯನ್ನ ಮೂಡಿಸಿತು. ಜನ ಅದನ್ನು ನೋಡಿ ಮತ್ತಷ್ಟು ಭಕ್ತಿಯನ್ನ ಮೆರೆದಿದ್ದಾರೆ. ಬಾಗಲಕೋಟೆ, ಬೀದರ್, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಹುಬ್ಬಳ್ಳಿಯಲ್ಲೂ ಕೂಡ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಇನ್ನು ಕೋಲಾರದ ಪ್ರಸಿದ್ಧ ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ರಘುರಾಜ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆ ಕೋಲಾರ ಜಿಲ್ಲೆಯ ಐತಿಹಾಸಿಕ ಒಂದು ಪ್ರವಾಸಿ ತಾಣ ಆಗಿರತಕ್ಕಂಥ KGF ತಾಲೂಕಿನ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ನಾವಿರುವಂಥದ್ದು. ಇಲ್ಲಿ ಗಮನಿಸಬಹುದು ನೀವು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಏನಿದ್ದಾರೆ, ಅವರು ತಮ್ಮ ಭಕ್ತರೇನಿದ್ದಾರೆ, ಅವರು ತಾವು ಪ್ರತಿಷ್ಠಾಪನೆ ಮಾಡಿರುವಂತಹ ಶಿವಲಿಂಗಗಳಿಗೆ ಇವತ್ತು ಪೂಜೆ ಸಲ್ಲಿಕೆಯಲ್ಲಿ ತೊಡಗಿರುವಂಥದ್ದು. ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ ತಾವು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗಗಳಿಗೆ ವಿಶೇಷವಾಗಿ ಇಲ್ಲಿ ಆಗಮಿಸಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಕಂಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಕೋಟಿಲಿಂಗೇಶ್ವರ ಕ್ಷೇತ್ರ ಏನಿದೆ ಅದು ಪ್ರವಾಸಿ ತಾಣವಾಗಿರ್ತಕ್ಕಂಥದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ
ಏನು ಈ ಒಂದು ಕ್ಷೇತ್ರ ಭಕ್ತಗಣವನ್ನು ಹೊಂದಿದೆ. ಆದರೆ ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆ ಇವತ್ತು ಏನು ಕೋಲಾರ ಜಿಲ್ಲೆ ಮತ್ತು ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದಿಂದ ಇವತ್ತು ಭಕ್ತರು ಇಲ್ಲಿ ಆಗಮಿಸುವಂಥದ್ದು. 108 ಅಡಿ ಲಿಂಗದ ನಾವಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ ಇವತ್ತು ಶಿವರಾತ್ರಿ ಹಿನ್ನೆಲೆ ಇವತ್ತು ಲಿಂಗಕ್ಕೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಏನು ವಿಶೇಷ ಅಲಂಕಾರವನ್ನು ಕೂಡ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಅಲ್ಲಿ ಬಂದು ಬೆಳಗ್ಗೆಯಿಂದ ಪೂಜೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ. ಏನು ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆ ಇವತ್ತು ಮತ್ತು ನಾಳೆ 2 ದಿನ ಒಂದು ದೇವಸ್ಥಾನದಲ್ಲಿ ಇದೇ ಥರದಂಥ ಒಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಭಕ್ತರನ್ನು ಕಾಣಬಹುದಾಗಿದೆ. ಇವತ್ತು ಅಂದಾಜು ಸುಮಾರು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸುವಂಥ ನಿರೀಕ್ಷೆ ಇದ್ದು ವಿಶೇಷವಾಗಿ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಇಲ್ಲಿ ಭಕ್ತರಿಗೆ ಒಂದು ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು. 1 ಕೋಟಿಗೂ ಹೆಚ್ಚು ಸಂಖ್ಯೆಯಲ್ಲಿ ಈಗ ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅವರು ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗಗಳಿಗೆ ಮಹಾಶಿವರಾತ್ರಿ ಹಬ್ಬದಂದು ಬಂದು ಇಲ್ಲಿ ವಿಶೇಷ ಅಭಿಷೇಕ ಮಾಡುವಂಥದ್ದಾಗಿರ್ಬೋದು ಮತ್ತು ಪೂಜೆ ಸಲ್ಲಿಕೆ ಮಾಡಿರುವಂಥದ್ದು. ಇಂಥದ್ದೊಂದು ವಿಶೇಷವಾಗಿ ಒಂದು ವಿಶೇಷ ಒಂದು ದಿನವನ್ನು ಕೂಡ ಇಲ್ಲಿ ಆಚರಣೆ ಮಾಡ್ತಾನೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇವತ್ತು ಮಹಾಶಿವರಾತ್ರಿ ಹಬ್ಬ ಹಿನ್ನೆಲೆ KGF ತಾಲೂಕಿನಲ್ಲಿರ್ತಕ್ಕಂಥ ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ಸಾಗರವೇ ಒಂದು ಆಗಮಿಸಿದೆ ಅಂತಲೇ ಹೇಳ್ಬೋದು. ರಘುರಾಜ್, ನ್ಯೂಸ್ 18 ಕೋಲಾರ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.